ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರವರು ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ನಗರದಲ್ಲಿ ಅಭೂತಪೂರ್ವ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರದ ನೂರಾರು ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರೊಂದಿಗೆ ಒಗ್ಗೂಡಿ ಪುಟ್ಟು ಆಂಜಿನಪ್ಪನವರು ನಗರದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರ ಹೆಸರಿನಲ್ಲಿ ವಿಶೇಷ ಪೂಜೆ ಮತ್ತು ಹರಕೆಯನ್ನು ಸಮರ್ಪಿಸಿದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಡಳಿತಾವಧಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿ ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಈಡುಗಾಯಿ ಒಡೆಯಲಾಯಿತು. ನಗರದ ಪ್ರಮುಖ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಜೈಘೋಷಗಳನ್ನು ಕೂಗುವ ಮೂಲಕ ಕಾರ್ಯಕರ್ತರು ಸಾರ್ವಜನಿಕರೊಂದಿಗೆ ಸಂತಸ ಹಂಚಿಕೊಂಡರು. ಸಿಹಿ ಯೋಗದ ಸಂಕೇತವಾಗಿ ನಗರದ ಜನತೆಗೆ ಹಾಗೂ ಪಾದಚಾರಿಗಳಿಗೆ ಭಾರೀ ಪ್ರಮಾಣದಲ್ಲಿ ಲಡ್ಡುಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಹಮ್ಮಿಕೊಳ್ಳಲಾಗಿದ್ದ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಾರ್ವಜನಿಕರು ಹಾಗೂ ಬಡವರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ನಮ್ಮ ನೆಚ್ಚಿನ ನಾಯಕರಾದ ಡಿಕೆ ಶಿವಕುಮಾರ್ ರವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವುದು ಇಡೀ ರಾಜ್ಯಕ್ಕೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಹೆಮ್ಮೆಯ ವಿಷಯ. ಅವರ ನೇತೃತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನೂರಾರು ಕಾಂಗ್ರೆಸ್ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಸಹಸ್ರಾರು ಅಭಿಮಾನಿಗಳು ಭಾಗವಹಿಸಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರಿಗೆ ಶುಭ ಹಾರೈಸಿದರು. ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಐತಿಹಾಸಿಕ ದಿನ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋಂಥ ಒಂದು ಶುಭಗಳಿಗೆ ನಾವೆಲ್ಲರೂ ಸಹ ಸಾಕ್ಷಿಯಾಗಿರೋಂಥದ್ದು. ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸನ ಪ್ರಾರಂಭ ಮಾಡಿ ಶಾಸಕರಾಗಿ, ಮಂತ್ರಿಯಾಗಿ, ಅಪೋಸಿಷನ್ ಲೀಡರಾಗಿ, KPCC ಅಧ್ಯಕ್ಷರಾಗಿ ಒಂದಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಪಾರ್ಟಿ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಸುದೀರ್ಘವಾದಂಥ 40 ವರ್ಷಗಳ ಒಂದು ಅವರ ಪ್ರಯಾಣ ಏನು ಇವತ್ತು ಈ ಕ್ಷಣಕ್ಕೆ ಸಾಕ್ಷಿಯಾಗಿರೋಂಥದ್ದು. ಅವ್ರಿಗೆ ಕಾಂಗ್ರೆಸ್ ವರಿಷ್ಠರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಭಾಗ್ಯ ಕೊಟ್ಟಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ, ಗೌರವ. ಒಬ್ಬ ಕಾರ್ಯಕರ್ತನಿಗೆ ಗೌರವ ಕೊಟ್ಟಷ್ಟು ಸಂತೋಷ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ. ಅವರ ಅಧಿಕಾರಾವಧಿ ಸಂಪೂರ್ಣವಾಗಿ ಏನು ಸಮಸ್ಯೆಗಳಿಲ್ಲದೆ ಸಾಗಂಥದ್ದಾಗಬೇಕು. ಮತ್ತು ಒಂದು ಭವಿಷ್ಯದ ಕರ್ನಾಟಕನ ಕಟ್ಟಂಥ ಕನಸು ಅವ್ರು ಏನು ಕಂಡಿದ್ರು ಅದನ್ನು ನೆರವೇರಿಸುವಂಥ ಶಕ್ತಿ ಭಗವಂತ ಸೋಮೇಶ್ವರ ಅವರಿಗೆ ಕೊಡಲಿ ಅಂತೇಳಿ ಇವತ್ತು ವಿಶೇಷವಾಗಿ ಪೂಜೆ ನಾವು ದೇವರಿಗೆ ಅಲಂಕಾರ ಮಾಡಿ ಇವತ್ತು ಪೂಜೆನ ಮಾಡಿ ಅವರಿಗೆ ಒಳಿತಾಗಲಿ ಅಂತೇಳಿ ಶುಭ ಕೋರ್ತಾ ಇರೋಂಥದ್ದು. ನಾಡಿನ ಜನತೆಗೆ ಶುಭ ಆಗ್ತದೆ, ಒಳಿತಾಗಲಿ ಅಂತೇಳಿ ನಾವು ಶುಭಾಶಯ ಕೋರ್ತಾ ಇದ್ದೀವಿ. ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಗೌರವ ಇರೋಂಥದ್ದನ್ನು ನಾವು ಹಿಂದಿನಿಂದನೂ ಸಹ ನೋಡ್ತಾ ಬಂದಿದ್ರಿ. ಅವರ ಸ್ನೇಹಿತರಾಗಿ ವಿ ಮುನಿಯಪ್ಪನವರು ಸಾಕಷ್ಟು 40 ವರ್ಷಗಳ ಕಾಲ ಅವರು ಸಹ ಅವ್ರ ಜೊತೆ ಹೆಜ್ಜೆ ಹಾಕಿದಂಥ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿದಂಥ ವಿ ಮುನಿಯಪ್ಪನವರು. ಅವರ ಒಂದು ಸ್ನೇಹಪೂರ್ವಕ ಅಂದರೆ ಶಿಡ್ಲಘಟ್ಟ ಅಂದರೆ ವಿ ಮುನಿಯಪ್ಪ ಅಂದರೆ ಶಿಡ್ಲಘಟ್ಟ ಅನ್ನೋಂಥ ಒಂದು ಮಾತಿರೋಂಥದ್ದು. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟಕ್ಕೆ ವಿಶೇಷವಾದಂಥ ಗಮನ, ಕಾಳಜಿ ಇದ್ದೇ ಇರ್ತದೆ ಅಂತೇಳಿ ನಾವು ಭಾವಿಸಿರ್ತೀವಿ. ಎಲ್ಲ ರೀತಿಯಲ್ಲೂ ಸಹ ಶಿಡ್ಲಘಟ್ಟದ ಅಭಿವೃದ್ಧಿಗೆ ಗಮನ ಕೊಡ್ತಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಸಹ ಏನು ಜನಪ್ರಿಯ ಕಾರ್ಯಕ್ರಮಗಳೇನೆಲ್ಲ ಇದ್ದಾವೆಲ್ಲವೂ ಸಹ ಮುಂದುವರಿಸುವಂಥದ್ದಾಗ್ತದೆ. ಮತ್ತು ದೊಡ್ಡ ಮಟ್ಟದ ಅಭಿವೃದ್ಧಿ ಪರ್ವವನ್ನು ಸಹ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಾರಂಭ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಸಹ ನಿರೀಕ್ಷೆ ಇದೆ. ಭವಿಷ್ಯದಲ್ಲೂ ಸಹ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋಂಥ ಕನಸು ಅವ್ರು ಇಟ್ಕೊಂಡಿರೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಸಮಯನ ಅವರು ಮುಖ್ಯಮಂತ್ರಿಯಾಗಿ ಕೊಡ್ತಾರೆ ಈ ಜನಕ್ಕೆ ಅಂತೇಳಿ ಭಾವಿಸ್ತೀವಿ. ಹಾಗಾಗಿ ಎಲ್ಲರೂ ಸಹ ಎಲ್ರಿಗೂ ಒಳಿತಾಗ್ತದೆ ಅಂತೇಳಿ ನಾವೆಲ್ಲರೂ ಸಹ ಭಾವಿಸ್ತೀವಿ. ನೋಡಿ, ಈಗಾಗಲೇ ಅವರು ಭಾಳಷ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಏನೆಲ್ಲ ಜವಾಬ್ದಾರಿ ಕೊಟ್ಟರು ಅದನ್ನು 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಎಲ್ಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿರೋಂಥದ್ದು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಒಂದು ಸರ್ವತೋಮುಖ ಅಭಿವೃದ್ಧಿ ಕಾಣೋದಕ್ಕೆ ಅವರ ಒಂದು ದೂರದೃಷ್ಟಿ, ಅವರ ಶ್ರಮ, ಪ್ರಯತ್ನ ನಮಗೆ ಸಾಕ್ಷೀಕರಿಸಿದಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಾವು ನೋಡ್ತಾ ಇದ್ವಿ. ಅದನ್ನೆಲ್ಲರೂ ಸಹ ವರಿಷ್ಠರು ಮನಗಂಡು ಮತ್ತು ಉನ್ನತ ಶಿಕ್ಷಣ ಇಲಾಖೆಗೆ ಹಿಂದೆಂದೂ ಕಾಣದಂಥ ಒಂದು ಆಧುನಿಕ ಸ್ಪರ್ಶ ಮತ್ತು ತಂತ್ರಜ್ಞಾನ ಬಳಸುವಂಥದ್ದು ಮತ್ತು ಭ್ರಷ್ಟಾಚಾರ ರಹಿತ ಅಧಿಕಾರನ ಕೊಡೋಂಥ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿರೋಂಥವರು ಅಲ್ಲಿ ಮಾನ್ಯ MC ಸುಧಾಕರ್ ಅಣ್ಣವರು ಮೊದಲಿಗರಾಗಿ ನಿಂತ್ಕೊಳ್ತಾರೆ. ಅಂಥವ್ರನ್ನ ವರಿಷ್ಠರು ಮುಂದಿನ ದಿನಗಳಲ್ಲಾದರೂ ಗುರುತಿಸಿ ಅಧಿಕಾರ ಕೊಡ್ತಾರೆ ಅಂತೇಳಿ ನಮ್ಮ ಭಾವನೆ. ಹಂಗಾಗಿ ಅವ್ರಿಗೆ ಶುಭ ಆಗಲಿ ಅಂತೇಳಿ ಶುಭ ಕೋರ್ತೀವಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋ ಪ್ರಯುಕ್ತ ನಮ್ಮ ಆಸೆ, ನಾವು ಆ ತಾಯಿಗೆ ಸುಮಾರು ಒಂದು 4-5 ವರ್ಷದಿಂದ ನಾವು ಅರಕೆ ಕಟ್ಟಿದ್ವಿ. ಒಂದು 10,000 ಜನಕ್ಕೆ ಊಟ ಹಾಕಿಸ್ಬೇಕು ಅಂತ. ನಾನು ಅವ್ರ ಹತ್ರ ನಾನು 10 ವರ್ಷ ಇಂದ ಇದ್ರು 100 ವರ್ಷ ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಅದೇ ಸಾಕು. ಅದರಿಂದ ನಾವು 10,000 ಜನಕ್ಕೆ ಬಿರಿಯಾನಿ ಊಟ ಮತ್ತು ಲಡ್ಡು ವಿತರಣೆ ಮಾಡ್ತಾಯಿದ್ವಿ.